ನುಗ್ಗೆ ಗೋಬಿ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಕಪ್, ನುಗ್ಗೆಕಾಯಿ 1 ಕಪ್, ಸ್ಪ್ರಿಂಗ್ ಆನಿಯನ್ 1 ಕಪ್, ಗೋಬಿ 1 ಕಪ್, ಹಸಿಮೆಣಸಿನಕಾಯಿ 2 ಟೀ ಸ್ಪೂನ್, ಕ್ಯಾರೆಟ್ 1 ಕಪ್, ಈರುಳ್ಳಿ 1 ಕಪ್, ಅರಿಶಿನ 1/4 ಟೀ ಸ್ಪೂನ್, ಬೇಬಿ ಆನಿಯನ್ 1 ಕಪ್, ಮೊಸರು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲೆಗೆ 2 ಕಪ್ ನೀರು ಹಾಕಿ. ನಂತರ ಬಾಣಲೆಗೆ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ನುಗ್ಗೆಕಾಯಿ, 1 ಕಪ್ ಗೋಬಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನುಗ್ಗೆಕಾಯಿಯನ್ನ ಚೆನ್ನಾಗಿ ಬೇಯಿಸಿ. ನುಗ್ಗೆ ಸೊಪ್ಪಿನ ಚಿಗುರೆಲೆಯನ್ನ ತಿನ್ನೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರವಾಗುತ್ತೆ. ಬೇಯಿಸಿದ ನುಗ್ಗೆಕಾಯಿ ಗೋಬಿಯನ್ನ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕಿಡಿ. ಬಳಿಕ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 5-6 ಟೀ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 2 ಟೀ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, 1 ಕಪ್ ಈರುಳ್ಳಿ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಹುರಿದ ಈರುಳ್ಳಿಗೆ 1 ಕಪ್ ಬೇಬಿ ಆನಿಯನ್, 1/4 ಟೀ ಸ್ಪೂನ್ ಅರಿಶಿನ, 1 ಕಪ್ ಸಣ್ಣಗೆ ಕಟ್ ಮಾಡಿದ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಜೇನುತುಪ್ಪಕ್ಕೆ ಈರುಳ್ಳಿ ಬೆರೆಸಿ ತಿನ್ನೋದ್ರಿಂದ ಆಯಾಸ ಪರಿಹಾರವಾಗುತ್ತೆ. ಆಮೇಲೆ ಪ್ಯಾನ್ಗೆ 1 ಕಪ್ ಕ್ಯಾರೆಟ್, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಂತರ ಕ್ಯಾರೆಟ್ ಮಿಶ್ರಣಕ್ಕೆ 1 ಕಪ್ ಅಕ್ಕಿ, 2 ಕಪ್ ನೀರು ಹಾಕಿ ಸೌಟಿನಿಂದ ಕೈಯಾಡಿಸಿ. ಬಳಿಕ ಪ್ಯಾನ್ ಮೇಲೆ ಗ್ಲಾಸ್ ಮುಚ್ಚಳ ಮುಚ್ಚಿ ಪ್ಯಾನ್ನಲ್ಲಿರೋ ಮಿಶ್ರಣನ 20 ನಿಮಿಷಗಳ ಕಾಲ ಬೇಯಲು ಬಿಡಿ. ಆಮೇಲೆ ಪ್ಯಾನ್ನಲ್ಲಿರೋ ಮಿಶ್ರಣಕ್ಕೆ 1 ಕಪ್ ಮೊಸರು, ಬೇಯಿಸಿದ ನುಗ್ಗೆ ಗೋಬಿ ಮಿಶ್ರಣ ಸೇರಿಸಿ ಮಿಕ್ಸ್ ಮಾಡಿ. ಈಗ ನುಗ್ಗೆ ಗೋಬಿ ರೈಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ನುಗ್ಗೆ ಗೋಬಿ ರೈಸ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ನುಗ್ಗೆ ಗೋಬಿ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ನುಗ್ಗೆ ಗೋಬಿ ರೈಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಅಕ್ಕಿ 1 ಕಪ್, ನುಗ್ಗೆಕಾಯಿ 1 ಕಪ್, ಸ್ಪ್ರಿಂಗ್ ಆನಿಯನ್ 1 ಕಪ್, ಗೋಬಿ 1 ಕಪ್, ಹಸಿಮೆಣಸಿನಕಾಯಿ 2 ಟೀ ಸ್ಪೂನ್, ಕ್ಯಾರೆಟ್ 1 ಕಪ್, ಈರುಳ್ಳಿ 1 ಕಪ್, ಅರಿಶಿನ 1/4 ಟೀ ಸ್ಪೂನ್, ಬೇಬಿ ಆನಿಯನ್ 1 ಕಪ್, ಮೊಸರು 1 ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಬಾಣಲಿಯನ್ನಿಟ್ಟು ಬಾಣಲೆಗೆ 2 ಕಪ್ ನೀರು ಹಾಕಿ. ನಂತರ ಬಾಣಲೆಗೆ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ನುಗ್ಗೆಕಾಯಿ, 1 ಕಪ್ ಗೋಬಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ನುಗ್ಗೆಕಾಯಿಯನ್ನ ಚೆನ್ನಾಗಿ ಬೇಯಿಸಿ. ಬೇಯಿಸಿದ ನುಗ್ಗೆಕಾಯಿ ಗೋಬಿಯನ್ನ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕಿಡಿ. ಬಳಿಕ ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 5-6 ಟೀ ಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 2 ಟೀ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ, 1 ಕಪ್ ಈರುಳ್ಳಿ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಹುರಿದ ಈರುಳ್ಳಿಗೆ 1 ಕಪ್ ಬೇಬಿ ಆನಿಯನ್, 1/4 ಟೀ ಸ್ಪೂನ್ ಅರಿಶಿನ, 1 ಕಪ್ ಸಣ್ಣಗೆ ಕಟ್ ಮಾಡಿದ ಸ್ಪ್ರಿಂಗ್ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಆಮೇಲೆ ಪ್ಯಾನ್ಗೆ 1 ಕಪ್ ಕ್ಯಾರೆಟ್, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಂತರ ಕ್ಯಾರೆಟ್ ಮಿಶ್ರಣಕ್ಕೆ 1 ಕಪ್ ಅಕ್ಕಿ, 2 ಕಪ್ ನೀರು ಹಾಕಿ ಸೌಟಿನಿಂದ ಕೈಯಾಡಿಸಿ. ಬಳಿಕ ಪ್ಯಾನ್ ಮೇಲೆ ಗ್ಲಾಸ್ ಮುಚ್ಚಳ ಮುಚ್ಚಿ ಪ್ಯಾನ್ನಲ್ಲಿರೋ ಮಿಶ್ರಣನ 20 ನಿಮಿಷಗಳ ಕಾಲ ಬೇಯಲು ಬಿಡಿ. ಆಮೇಲೆ ಪ್ಯಾನ್ನಲ್ಲಿರೋ ಮಿಶ್ರಣಕ್ಕೆ 1 ಕಪ್ ಮೊಸರು, ಬೇಯಿಸಿದ ನುಗ್ಗೆ ಗೋಬಿ ಮಿಶ್ರಣ ಸೇರಿಸಿ ಮಿಕ್ಸ್ ಮಾಡಿ. ಈಗ ನುಗ್ಗೆ ಗೋಬಿ ರೈಸ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ನುಗ್ಗೆ ಗೋಬಿ ರೈಸ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ,
ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.